ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ನೋಡಿ, ಇನ್ನು ಬಿಗ್ ಬಾಸ್ ಫಿನಾಲೆಗೆ ಕೇವಲ 17 ದಿನ ಅಷ್ಟೇ ಬಾಕಿ ಇರೋದು. ತುಂಬಾ ಸರ್ವೆಗಳು ನಡೀತಿದಾವೆ. ನಾನು ಅದಕ್ಕೋಸ್ಕರ ಪ್ರತಿದಿನ ಸರ್ವೆಗಳಲ್ಲಿ ಬಂದಿರೋ ವೋಟ್ಸ್ ಎಲ್ಲ ಕಲೆ ಹಾಕಿ ಯಾರ್ಯಾರಿಗೆ ಎಷ್ಟೆಷ್ಟು ಮತ ಬಂದಿದೆ ಅಂತ ನಾನು ಭಾನುವಾರದಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ಗುರುವಾರದ ಸರ್ವೆಯಲ್ಲಿ ಓವರ್ ಆಲ್ ವೋಟ್ಸ್ ಬಂದಿರೋದೆಷ್ಟು, ಯಾರಿಗೆ ಜಾಸ್ತಿ ಮತ ಬಂದಿದೆ ಮತ್ತೆ ಯಾರಿಗೆ ಕಡಿಮೆ ಮತ ಬಂದಿದೆ ಅಂತ ಈ ವಿಡಿಯೋ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇವತ್ತಿನ ಗುರುವಾರದ ಸರ್ವೆಲ್ಲೂ ಕೂಡ ಅತಿ ಹೆಚ್ಚು ಮತ ಬಂದಿದೆ. ಅಂದ್ರೆ 8,79,238 ಮತಗಳನ್ನ ನಾನು ಕಲೆ ಹಾಕಿದ್ದೀನಿ. ಇದು ಮ್ಯಾಕ್ಸಿಮಮ್ ನಾನು ಕಲೆ ಹಾಕಿರೋದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಇಂದಾನೆ. 30-40 ಚಾನೆಲ್ಗಳಲ್ಲಿ ಪೋಲ್ ಹಾಕಿರ್ತಾರಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಯಾರ್ಯಾರಿಗೆ ಎಷ್ಟು ಮತ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇವತ್ತಿನ ಸರ್ವೆಯಲ್ಲೂ ಕೂಡ 9ನೇ ಸ್ಥಾನದಲ್ಲಿರೋದು ಚೈತ್ರ ಕುಂದಾಪುರ ಅವರೇ. ಅವರಿಗೆ ತುಂಬಾ ವೋಟ್ಸ್ ಕಡಿಮೆ ಬರ್ತಿದೆ. ಈ ವಾರದ ಜಿಯೋ ಸಿನಿಮಾದಲ್ಲೂ ಕೂಡ ತುಂಬಾ ಕಡಿಮೆ ವೋಟ್ ಪಡ್ಕೊಂತಿದ್ದಾರೆ ಚೈತ್ರ ಕುಂದಾಪುರ ಅವರು ಅಂತ ಅಪ್ಡೇಟ್ ಬರ್ತಿದೆ. ನೋಡಿ, ಅವ್ರದ್ದು ಸರ್ವೆಯಲ್ಲಿ ಈಸಿಯಾಗಿ ಗೊತ್ತಾಗ್ತಿದೆ ಅವರಿಗೆ ತುಂಬಾ ಕಡಿಮೆ ಫ್ಯಾನ್ ಬೇಸ್ ಇದೆ ಮತ್ತೆ ಕಡಿಮೆ ವೋಟ್ಸ್ ಕೂಡ ಬರ್ತಿದೆ. ಈ ಸರ್ವೆಲ್ಲೂ ಕೂಡ ಅವರು 9ನೇ ಸ್ಥಾನದಲ್ಲಿದ್ದಾರೆ. ಮತ್ತೆ 8ನೇ ಸ್ಥಾನದಲ್ಲಿರೋದು ರಜತ್ ಅವರು ಕೂಡ ಕೇವಲ 1.2% ಮತ ಪಡ್ಕೊಂಡಿದ್ದಾರೆ. ಅಂದ್ರೆ 10,551 ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ. 7ನೇ ಸ್ಥಾನದಲ್ಲಿ ಗೌತಮಿ ಜಾಧವ್ ಅವರು ಇದ್ದಾರೆ. ಅವ್ರು ಪಡ್ಕೊಂಡಿರೋದು 3% ಮತ, ಅಂದ್ರೆ 26,376 ಮತಗಳನ್ನ ಗೌತಮಿ ಜಾಧವ್ ಅವರು ಪಡ್ಕೊಂಡಿದ್ದಾರೆ. 6ನೇ ಸ್ಥಾನದಲ್ಲಿ ಮಂಜಣ್ಣ. ನೀವು ನೋಡಿರ್ತೀರಾ, ಮೊನ್ನೆ ಸರ್ವೆಯಲ್ಲಿ ಅವ್ರದ್ದು ವೋಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿತ್ತು. ನಿನ್ನೆ ಒಂಚೂರು ಕಡಿಮೆ ಆಯ್ತು, ಇವತ್ತು ಕೂಡ ತುಂಬಾ ಕಡಿಮೆ ಆಗಿದೆ ಅವ್ರದ್ದು. ಇವತ್ತು ಅವ್ರು 7% ಮತಗಳನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ 61,549 ಮತಗಳನ್ನ ಪಡ್ಕೊಂಡು 6ನೇ ಸ್ಥಾನದಲ್ಲಿ ಮಂಜಣ್ಣ ಇದ್ದಾರೆ. 5ನೇ ಸ್ಥಾನದಲ್ಲಿ ಧನರಾಜ್ ಆಚಾರ್ ಅವರು ಇದ್ದಾರೆ. ಅವ್ರು ಪಡ್ಕೊಂಡಿರೋದು 8% ಮತ, ಅಂದ್ರೆ 70,338 ಮತಗಳನ್ನ ಧನರಾಜ್ ಆಚಾರ್ ಅವ್ರು ಪಡ್ಕೊಂಡಿದ್ದಾರೆ. 4ನೇ ಸ್ಥಾನದಲ್ಲಿ ಭವ್ಯಗೌಡ ಅವರು ಇದ್ದಾರೆ. ಅವ್ರು ಪಡ್ಕೊಂಡಿರೋದು 10% ಮತ, ಅಂದ್ರೆ 87,924 ಮತಗಳನ್ನ ಭವ್ಯಗೌಡ ಅವ್ರು ಪಡ್ಕೊಂಡಿದ್ದಾರೆ. 3ನೇ ಸ್ಥಾನದಲ್ಲಿ ಮತ್ತೆ ಮೋಕ್ಷಿತ್ ಅವ್ರು ಕಂಟಿನ್ಯೂ ಆಗ್ತಿದ್ದಾರೆ. ಅವರು ಕೂಡ ನಿನ್ನೆ 20% ಮತ ಪಡ್ಕೊಂಡಿದ್ದು. ಇವತ್ತು ಅವ್ರು 20% ಮತ ಪಡ್ಕೊಂಡು, ಅಂದ್ರೆ 1,75,845 ಮತಗಳನ್ನ ಮೋಕ್ಷಿತ್ ಅವ್ರು ಪಡ್ಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ. ಅವ್ರು 24% ಮತ ಪಡ್ಕೊಂಡಿದ್ದಾರೆ. ನಿನ್ನೆ 23 ಇತ್ತು, ಇವತ್ತು 24% ಆಗಿದೆ. ಅಂದ್ರೆ 2,11,018 ಮತಗಳನ್ನ ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿದ್ದಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಹನುಮಂತಣ್ಣ ಪಡ್ಕೊಂಡಿರೋದು 26% ಮತ, ಅಂದ್ರೆ 2,28,602 ಮತಗಳನ್ನ ಹನುಮಂತಣ್ಣ ಪಡ್ಕೊಂಡಿದ್ದಾರೆ ಇವತ್ತಿನ ಸರ್ವೆಯಲ್ಲಿ. ನೋಡಿ, ಪ್ರತಿದಿನ ಸರ್ವೆಯಲ್ಲಿ 1%, 2% ವೋಟ್ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆಗೋದು ಅದೆಲ್ಲ ಆಗ್ತಾನೆ ಇರುತ್ತೆ. ಅವ್ರು ಪ್ರತಿದಿನ ಕೊಡೋ ಪರ್ಫಾರ್ಮೆನ್ಸ್ ಮೇಲೆ ಈ ವೋಟ್ಸ್ ಎಲ್ಲ ಡಿಕ್ರೀಸ್ ಆಗೋದು, ಇನ್ಕ್ರೀಸ್ ಆಗೋದು ಆಗ್ತಾನೆ ಇರುತ್ತೆ. ಇವತ್ತಿನ ಸರ್ವೆಯಲ್ಲಿ ಇದು ನಾನು ಹೇಳಿದ್ನಲ್ಲ, ಈ ರೀತಿ ವೋಟ್ ಟ್ರೆಂಡ್ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಹನುಮಂತಣ್ಣ, ಮತ್ತೆ ಲಾಸ್ಟ್ ಪ್ಲೇಸ್ ಅಲ್ಲಿ ಇರೋದು ಚೈತ್ರ ಕುಂದಾಪುರ ಅವರು. ಈ ವಾರ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು 99% ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಅವ್ರು ತುಂಬಾ ಕಡಿಮೆ ವೋಟ್ ಪರ್ಸೆಂಟೇಜ್ ತಗೊಂತಿದ್ದಾರೆ. ಮತ್ತೆ ನೀವು ನೋಡಿರ್ತೀರಾ, ಈ ಸೀಸನ್ ಮಧ್ಯದಲ್ಲಿ ಚೈತ್ರ ಕುಂದಾಪುರ ಅವರು ಅವ್ರ ಕೇಸ್ ವಿಚಾರಕ್ಕೆ ಹೊರಗಡೆ ಹೋಗಿ ಬಂದಿದ್ಲು. ಅವಾಗ ಕೇಸ್ ಮುಂದೂಡಿದ್ದವರು ಜನವರಿ 13ಕ್ಕೆ. ಇವಾಗ ಜನವರಿ 11ನೇ ತಾರೀಕು, ಅಂದ್ರೆ ಜನವರಿ 12ನೇ ತಾರೀಕು ನಮಗೆ ಎಪಿಸೋಡ್ ಶೂಟ್ ಆಗುತ್ತಲ್ಲ, ಅಲ್ಲಿ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ವೋಟ್ಸ್ ಕೂಡ ಕಡಿಮೆನೆ ಬರ್ತಿದೆ ಅವರಿಗೆ. ಕರೆಕ್ಟ್ ಆಗಿ ಅವ್ರ ಕೇಸ್ ಯಾವ ದಿನಕ್ಕೆ ಮುಂದೂಡಿತ್ತಲ್ಲ, ಅದೇ ದಿನ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ತಿಳಿದು ಬರ್ತಿದೆ. ಮತ್ತೆ ಅವ್ರಿಗೆ ವೋಟ್ ಕೂಡ ತುಂಬಾ ಕಡಿಮೆ ಬರ್ತಿದೆ. ಸರ್ವೆಲ್ಲೇ ಈಸಿಯಾಗಿ ಗೊತ್ತಾಗ್ತಿದೆ ಅವ್ರಿಗೆ ತುಂಬಾ ಕಡಿಮೆ ವೋಟ್ ಬರ್ತಿದೆ. ಮತ್ತೆ ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾನು ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ, ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬೇಕು ಅಂತ. ಭವ್ಯಗೌಡ ಅವರ, ಧನರಾಜ್ ಆಚಾರ್ ಅವರ, ಚೈತ್ರ ಕುಂದಾಪುರ ಅಂತ. ಅಲ್ಲಿ ಜಾಸ್ತಿ ವೋಟ್ ಬಂದಿರೋದು ಕೂಡ ಚೈತ್ರ ಕುಂದಾಪುರ ಅವರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬೇಕು ಅಂತ ಬಂದಿದೆ. ಇದೇ ರೀತಿ ಎಷ್ಟೋ ಸರ್ವೆಗಳಲ್ಲಿ ನೀವು ಕಲೆ ಹಾಕಿದ್ರೆ ಚೈತ್ರ ಕುಂದಾಪುರ ಅವರಿಗೆ ಕಡಿಮೆ ವೋಟ್ ಬರ್ತಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋ ಚಾನ್ಸಸ್ ಚೈತ್ರ ಕುಂದಾಪುರ ಅವ್ರದ್ದು ಜಾಸ್ತಿ ಇರುತ್ತೆ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಯಾರು ವಿನ್ನರ್ ಆಗ್ಬೇಕು ಅಂತ ನಡೆಸ್ತಿರೋ ಸರ್ವೆ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಈ ವಾರ ನಾಮಿನೇಟ್ ಆಗಿದಾರಲ್ಲ ಅವ್ರದ್ದು ಮಾತ್ರ ಅಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 11 ವಿನ್ನರ್ ಯಾರಾಗ್ಬೇಕು ಈ 9 ಜನದಲ್ಲಿ ಅಂತ ನಡೆಸ್ತಿರ್ತಾರಲ್ಲ ಸರ್ವೆ. ಇವತ್ತಿನ ಸರ್ವೆಯಲ್ಲಿ ವೋಟಿಂಗ್ ಟ್ರೆಂಡ್ ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.